ಅಲ್ಲಿ ಅಂದ್ರೆ ಚೆನ್ನಾಗಿದ್ದೀರಾ? ಏನ್ ನೀವು ಬಂದ್ಬಿಟ್ಟು ಈ ತರ ಪೂಸಿ ಹೊಡೆದ್ಬಿಟ್ಟು ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳಿದ್ರೆ ನಾನು ನಿಮ್ಗೆ ಕುಡಿಯೋದಕ್ಕೆ ಏನ್ ಕಾಸು ಕೊಡಲ್ಲ. ಅಲ್ಲಿ ಅಂದ್ರೆ ಯಾವನಿಗೆ ಬೇಕು ನಿಮ್ಮ ಕಾಸು? ಇನ್ಮೇಲೆ ನಾನು ಕಾಸು ಕುಡಿಲಿಕ್ಕೆ ಕೇಳಲ್ಲ ನಾನು. ನಾನೀಗ ಇವರು ಪಿಕ್ಚರ್ಗೆ ಪ್ರೊಡಕ್ಷನ್ ಮ್ಯಾನೇಜರು. ಕುಡಿಯೋ ಮುಂಚೆ ಎಲ್ಲ ಹಲೋ ಚಕ್ರವರ್ತಿ ಟೀಮ್ನವರು, ನಮಸ್ಕಾರ. ಆಲ್ ದ ಬೆಸ್ಟ್. ದಿನಕರ್ ಅವರೇ, ನೆಕ್ಸ್ಟ್ ಸಿನಿಮಾ ಮಾಡುವಾಗ ನನಗೊಂದು ಏನಾದ್ರೆ ಕೊಡಿ, ಬೇರೆ ಸಹ ಕೊಡಿ ಅದರೊಟ್ಟಿಗೆ. ಏನು ಚಿಕ್ಕಲಿ ಅಂದ್ರೆ ಏನ ಚೆಕ್ಗೆ ಒಂದು ಸೈನ್ ಹಾಕಿ. ಯಾಕೆ? ಅದು ಕೊಡ್ಬೇಕಲ್ಲ ಅವರಿಗೆಲ್ಲ. ಫಸ್ಟ್ ಫಿಲ್ಮಾ ಹೌದಾ? ಇದು ಯಾರಿಗೆ ಚೆಕ್ ಇದೆ? ಎಷ್ಟು ಯಾರಿಗಿದೆ ಚೆಕ್? ಇದು ಕಾರಿನವನಿಗೆ ಚೆಕ್ಕು. ಕಾರ್ ನಮ್ಗೆ ಸೈನ್ ಹಾಕಿ. ಹಾಕಿದ್ದೇನೆ. ಇದು ಯಾರಿಗೆ? ಇದು ಕಾರ್ ಅವನು ಟ್ಯಾಕ್ಸಿಯಲ್ಲಿ ಬಂದ ಅವನಿಗೆ, ಟ್ಯಾಕ್ಸಿ ಅವನಿಗೆ. ಕಾರ್ ಅವನು ಟ್ಯಾಕ್ಸಿ ಬಣ್ಣ. ಓಕೆ, ಇನ್ನೊಂದು ಚೆಕ್ ಸೈನ್ ಹಾಕಿ. ಓಕೆ ಓಕೆ. ಇದು ಯಾರಿಗೆ? ಟ್ಯಾಕ್ಸಿ ಅವನು ಆಟೋದಲ್ಲಿ ಬಂದ, ಆಟೋದವನಿಗೆ ಚೆಕ್. ಇನ್ನೊಂದು ಚೆಕ್ ಸರ್. ಇದು ಯಾರಿಗಿದೆ? ಆಟೋದವನು ಫ್ಲೈಟ್ ಮಾಡಿ ಬಂದ, ಅವನಿಗೆ ಚೆಕ್. ಅವನೇ ಹಾಕಿ ಫ್ಲೈಟ್ ಅಲ್ಲಿ ಬರ್ಬೇಕು ಅವನು. ಆಟೋ ಬೆಂಗಳೂರಲ್ಲಿತ್ತು, ಡ್ರೈವರು ಮಂಗಳೂರಿನಿಂದ ಫ್ಲೈಟ್ ಅಲ್ಲಿ ಬಂದ. ಫ್ಲೈಟ್ ಚಾರ್ಜ್ ಹಾಕಿ. ಅದ್ ಹಂಗಾದ್ರೆ ಹಾಕ್ತೀನಿ ನಾನು. ಫಸ್ಟ್ ಪಿಕ್ಚರ್ ಎಲ್ಲ ಸುಮ್ಮನೆ ಸೈನ್ ಮಾಡಬೇಕು ನೀವು. ಇದು ಯಾರಿಗಿದೆ? ಇದು ಇನ್ನೊಂದು ರಿಕ್ಷಾ ಇಟ್ಟು ಪುನಃ ಮಂಗಳೂರಿಗೆ ಹೋದ, ಆ ಫ್ಲೈಟ್ ಇದು ಚೆಕ್. ಪುನಃ ಇಲ್ಲಿಂದ ಮಂಗಳೂರಿಗೆ ಹೋಯ್ತ ಅವನು. ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡಿ ಕೇಳಿ ಅವನಿಗೆ. ನೆಕ್ಸ್ಟ್ ಟೈಮ್ ಚೆಕ್ಕಿಗೆ ಸೈನ್ ಹಾಕ್ಲಿಕ್ಕೆ ಸಿಗುದೇ ಇಲ್ಲ ನಿಮ್ಗೆ. ಎಲ್ಲದಕ್ಕೆ ಸೈನ್ ಹಾಕಿದ್ದೀನಿ ನಾನು. ಇನ್ ಮಿಕ್ಕಿದೆಲ್ಲ ಸೈನ್ ಹಾಕಿದಿಲ್ಲ. ಮಿಕ್ಕಿದೆಲ್ಲ ಸೈನ್ ಹಾಕ್ಬೇಕಂತಲ್ಲ, ನಿಮ್ ಸೈನ್ ಹೇಗಂತ ಗೊತ್ತಾಯ್ತು, ನಾನೇ ಕಂಪ್ಲೀಟ್ ಮಾಡ್ಕೋಗ್ತೇನೆ. ಇದೆ ನನಗೆ ಅವಾಗ ಅವಾಗ ಬಂದು ತೊಂದರೆ ಕೊಡ್ಬೇಡಿ. ಆಯ್ತು ಪ್ರೊಡ್ಯೂಸರ್ ಅವ್ರು, ಈಗ ಮುಹೂರ್ತದಲ್ಲಿ 2 ಲಕ್ಷ ಕೇಳ್ತಾರೆ, ಮುಹೂರ್ತ ಖರ್ಚು ಅಂತ. ಏನ್ ಮಾಡ್ಲಿ ನಾನು? ಚೆಕ್ ಕೊಟ್ಬಿಡಿ. ಮ್ಯೂಸಿಕ್ ಡೈರೆಕ್ಟ್ರು ಅಡ್ವಾನ್ಸ್ ಕೇಳ್ತಿರ್ತಾರೆ, ಏನ್ ಮಾಡ್ಲಿ? ಚೆಕ್ ಕೊಟ್ಬಿಡಿ. ಸರಿ ಕೊಡಿ, ಪೆನ್ ಕೊಡಿ. ಪೆನ್ನೆ ಚೆಕ್ ಮತ್ತೆ ಕೊಡುವ, ಪೆನ್ ಕೊಡಿ. ಅಲ್ಲಿ ಅಂದ್ರೆ ಬರ್ತೇನೆ ಮತ್ತೆ. ನಾನೆಲ್ಲ ಚೆಕ್ ಎಲ್ಲ ಕೊಟ್ಟು ಬರ್ತೇನೆ ನಾನು. ಸರಿ ಆಯ್ತು. ಜೋಪಾನ. ಮೊದ್ಲು ನೀವು ಜೋಪಾನ ಆಗಿ, ಮತ್ತೆ ನೋಡುವ. ಸರ್ ಏನ್ ಸರ್ ನೀವು ಹೀರೋ ಮೂಡಲ್ಲಿ ಇರ್ಬೇಕಾಗಿದ್ರು ಪ್ರೊಡ್ಯೂಸರ್ ಮೂಡಾಗಿ ಟರ್ನ್ ಆದ್ರಲ್ಲ, ಬನ್ನಿ ಸರ್. ಅಯ್ಯೋ, ನಾನು ಈ ಮೂಡಲ್ಲಿ ಇದ್ಬಿಟ್ಟು ನಾನು ಇವಾಗ ನಾನು ತೀರೋ ಮೂಡಿಗೆ ಬಂದ್ಬಿಡ್ತೀನಿ ನಾನು. ಇದು ಏನಕ್ಕೆ ನೀನು ಕರೆದಿದ್ದು? ಸರ್ ಅದು ಸಾಂಗು ರಿಹರ್ಸಲ್. ಸೃಜಾ, ನಮ್ಮ ಸಾಂಗ್ ಅಲ್ಲಿ ಒಂದು ಸೂಪರ್ ಡೂಪರ್ ಅಲ್ಟಿಮೇಟ್ ಆಗಿರೋ ಒಂದು ಸಾಂಗ್ ಇದೆ. ಸಾಂಗ್ ಅದಕ್ಕೆ ಮ್ಯೂಸಿಕ್ ಕಂಪೋಸರ್ ಇವರೇನೆ. ಇಲ್ಲಿ ರಿಹರ್ಸಲ್ ಮಾಡ್ಬೋದಾ ಪ್ಲೀಸ್? ರಿಹರ್ಸಲ್ ಎಲ್ಲಿ ಯಾವ್ದು ಪ್ಲೇಸ್? ಅಲ್ಲೇ ಮಾಡು. ನೀವಿಲ್ಲಿ. ಈಗ ನನ್ನ ಪಿಕ್ಚರ್ ಅಲ್ಲಿ ನಾನೇ ಮ್ಯೂಸಿಕ್ ಮಾಡಿದ್ದೀನಿ, ಅದು ನಿಮ್ ಮುಂದೆ ಹೇಳ್ತೀನಿ ನಾನೇ. ತುಮ್ಮನೆ ಅದು ಸುಮ್ಮನೆ ಅದೇ ನಾನು ಹೇಳ್ತಿರೋದು. ತುಮ್ಮನೆ ನೀನು ಸ್ವಲ್ಪ ಸೈಡಿಗೆ ಬಾ. ಯಾಕೆ ಸರ್? ನಾನು ಫ್ಯಾನ್ ಆನ್ ಮಾಡ್ಬೇಕು. ಈಗ ಸಾಂಗ್ ಸ್ಟಾರ್ಟ್. ಸರ್ ರೆಡಿ. ತುಮ್ಮನೆ ಇದ್ದರೂ ತುಮ್ಮನೆ ತ್ರಾಣ ತಿಂತಾಳೆ, ಪ್ರೀತಿಲಿ ದಿಲ್ತಾಳೆ. ತಕ್ರ ಸಾನೆ ತಕ್ರ ನಂಗೂ ಇಷ್ಟಾನೆ. ತುಮ್ಮನೆ ಇದ್ದರೂ ತುಮ್ಮನೆ ತ್ರಾಣ ತಿಂತಾಳೆ, ಪ್ರೀತಿಲಿ ದಿಲ್ತಾಳೆ. ಹೆಂಗಿದಪ್ಪ? ಫಸ್ಟೇ ಸಿಕ್ಕಿದ್ರೆ ಇದನ್ನೇ ಹಾಕ್ಬೋದಿತ್ತು. ತುಂಬಾನೇ ಹೆಂಗೆ ಮಾಡಿದ್ರು ನಾನು ಮ್ಯೂಸಿಕ್ ಕೈನಲ್ಲಿ. ಈಗ ಇನ್ನೊಂದು ಕಂಪೋಸ್ ಮಾಡ್ಬಿಟ್ಟಿದ್ದೀನಿ ನಾನು. ರೆಡಿ? ಓಕೆ, 1 2 3 ಸ್ಟಾರ್ಟ್. ತಾಗೋತೀಗೋ ತಿದ್ದೆ ನಾನು ತಂದರಾನ ತಾಯಾಗಿ. ಕರೆಕ್ಟ್ ಆಗ ಹೊಡೆದಾಕ್ಬಿಡ್ತೀನಿ. ಅದೇಗ ಹಾಗೋ ಹೀಗೋ ಇದ್ದೆ ನಾನು. ಹಲೋ, ನನಗಿಂತ ಗೊತ್ತಾ ನಿಂಗೆ ಲಿರಿಕ್ಸ್? ಮತ್ತೆ ತಾಗೋತೀಗೋ ತಿದ್ದೆ ನಾನು ತನ್ನ ತಾಡು ತಾಯಾಗಿ. ತಾಗೋತೀಗೋ ತಿದ್ದೆ ನಾನು ತನ್ನ ತಾಡು ತಾಯಾಗಿ. ತೊಳಗೆ ಬರಲು ತೊಳೆ
ತೊಳಗೆ ಬರಲು ಇದು ಲಾಸ್ಟ್ ಬಂದ್ಬಿಡ್ತದೆ. ಏಯ್ ತೊಳಗೆ ಬರಲು ಏನು ತೊಳೆದಾದ್ಮೇಲೆ ಏನು ಬರ್ತಾನಿರಲ್ಲ. ಅಪ್ಪ ಅಪ್ಪ ನೀನು ತೊಳೆದಿದ್ದು ಎಲ್ಲ ಆಯ್ತು ತಾನೆ? ತೊಳಗೆ ಬರಲು ಅನ್ಕೊಂಡು ಹೆಂಗಿದೆ ಸಾಂಗ್? ನಿನ್ನ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಎಲ್ಲೆಲ್ಲಿಂದ ನಗ್ಬೇಕು ಅಂತ ಗೊತ್ತಾಯ್ತಲ್ಲ. ಇವ್ರಿಗೆ ಡೌಟ್ ಆಗಿಬಿಟ್ಟಿದೆ ನಗದು. ಎಷ್ಟು ಚೆನ್ನಾಗಿದೆ ನಂದು. ಅಭಿಷ್ ತಿಂದ್ರಜಿತ್ ಫ್ಯಾನ್ ಆನ್ ಮಾಡ್ಕೊಳ್ಳಿ, ನಿಂತೋಗ್ಬಿಟ್ಟಿದೆ. ಆನ್ ಮಾಡ್ಕೊತೀನಿ ನನ್ನ ಫ್ಯಾನ್. ನಾನ್ ಲೈಟ್ ಬಿಲ್ ಕಟ್ಟೋದು, ನಿಮ್ಗೆ ಯಾಕೆ ಚಿಂತೆ? ಅಲ್ಲಪ್ಪ, ನೀನ್ ಫ್ಯಾನ್ ಜಾಸ್ತಿ ಆನ್ ಮಾಡ್ಕೊಂಡ್ ಒಳಗಡೆ ಕಟ್ಕೊಂಡ್ಬಿಟ್ರೆ ಏನ್ ಮಾಡ್ತೀಯ? ಏನಿಲ್ಲ, ನಾನು ಒಳಗಡೆ ಒಂದು ಪಾಠ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಕಾಂಡ. ಎಲ್ಲೆಲ್ಲ ಲೊಕೇಶನ್ ಶೂಟಿಂಗ್ ಮಾಡಿದ್ರ? ನಾನು ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದ ಸರ್. ಸ್ಕ್ರಿಪ್ಟ್ ಹಿಡ್ಕೊಂಡು ಹೋಯ್ತಾ ಇರ್ತೀನಿ. ಎಲ್ಲೆಲ್ಲಿ ಜಾಗ ಸಿಗ್ತದೋ ಅಲ್ಲೆಲ್ಲ ಶೂಟಿಂಗ್. ಸರ್, ನನಗೆ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ತುಂಬಾನೇ ಇಷ್ಟ. ಸ್ವಿಟ್ಜರ್ಲ್ಯಾಂಡ್. ಎಸ್ ಮೇಡಮ್, ದಿನಕರ್, ನನಗೆ ತಾಯ್ನಾಡ್ ಅಂದ್ರೆ ತುಂಬಾ ಇಷ್ಟ. ಥೈಲ್ಯಾಂಡ್. ಹೌದು, ಥೈಲ್ಯಾಂಡ್ ಅಂದ್ರೆ ಯಾಕೆ ಇಷ್ಟ ತಮ್ಗೆ? ನನಗೆ ಅದು ಪರ್ಸ್ನಲ್. ಅದು ಪರವಾಗಿಲ್ಲ, ಹೇಳಲ್ಲ. ಅದು ನನಗೆ ನನ್ನ ತೈ ಇದೆಯಲ್ಲ, ಅದು ಅಲ್ಲೇ ಫಸ್ಟ್ ಹಿಡ್ದಿದ್ದು ನಾನು. ಕೈಯ ನಾನ್ ತೈ ಅನ್ಕೊಂಬಿಟ್ಟೆ. ಇದು ತಾಲು, ಇದು ತೈ. ಅಲ್ಲೂ ತೈ. ನನಗೆ ಗೊತ್ತಿಲ್ವಾ? ತಿಂದ್ರಜಿತ್ ನನಗೆ ಯಾಮಾರ್ಸಿಗೆ ಬರ್ತಾನೆ ನೋಡಿ. ನಿಮ್ಗೆ ಯಾಮಾರ್ಸಿ ಹೆಂಗ್ ಮಾಡ್ಬಿಟ್ಟಿದ ನೋಡಿ. ನೀವ್ ಹೀರೋ ಅಲ್ವಾ, ಸೊ ಸ್ಟಮಕ್ ಬರ್ನಿಂಗ್. ಯಾ ನಾನು ತೀರೋ, ಇವಳು ತೀರೋ ಏನಂದ್ರೆ ಇವನಿಗೆ ಸ್ಟಮಕ್ ತಣ್ಣಾಗೆ ಆಗುತ್ತೆ. ಇವಾಗ ಹೇಳು ನೀನು ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು ನೀನು. ನಾನು ಮ್ಯಾನೇಜರ್ಗೆ ಫೋನ್ ಮಾಡ್ಬಿಡ್ತೀನಿ. ಫೋನ್ ಮಾಡ್ಬಿಟ್ಟು ಮೊಬೈಲ್ ಕೊಡ್ತೀನಿ. ಮೊಬೈಲ್ ಇಲ್ಲ, ಪರವಾಗಿಲ್ಲ, ಏನ್ ಹೇಳ್ತೀಯ ಫೋನ್ ಮಾಡ್ಬಿಟ್ಟು? ನಾನು ಮ್ಯಾನೇಜರ್, ನಾನು ಇವ್ರು ಸ್ವಿಟ್ಜರ್ಲ್ಯಾಂಡ್ ಹೋಗ್ಬೇಕು, 2 ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬಿಡು ಅಂತ ಹೇಳ್ಬಿಡ್ತೀನಿ. ಏನ್ ನೀವಿಬ್ರು ಹನಿಮೂನ್ಗೆ ಹೋಗ್ತಾ ಇದ್ದೀರಾ? ಇಬ್ಬರೇ ಹೋಗಕ್ಕೆ ಶೂಟಿಂಗ್ ಹೋಗ್ಬೇಕಾಗಿರೋದು. ಕ್ಯಾಮ್ರಾಮನ್, ಪ್ರೊಡಕ್ಷನ್ ಅವರು ಎಲ್ಲ ಎಲ್ಲಿಂದ ಬರ್ತಾರೆ? ನೀವಿಬ್ರೇ ಹೋಗಿದ್ರೆ? ನಾನೇನ್ ತಡ್ಡ ಅನ್ಕೊಂಡಿದ್ಯಾ? ಯಾಕೆ? ಅವರೆಲ್ಲ ಆಟೋಲ್ ಬರ್ತಾರೆ ಬಿಡು. ನಿನ್ನ ಮಕ ಮುಚ್ಚ. ಆಟೋದಲ್ಲಿ ಅವರೆಲ್ಲ ಸ್ವಿಟ್ಜರ್ಲ್ಯಾಂಡ್ ಬರೋದಕ್ಕೆ. ಸ್ವಿಟ್ಜರ್ಲ್ಯಾಂಡ್ ಅದೇನಂತ MG ರೋಡ್ ಪಕ್ಕದಲ್ಲ ಇದೆ. ಅವ್ರು ಹೆಂಗಾದ್ರೂ ಬರ್ಲಿ, ನನಗೇನು ಅಲ್ಲ ಕಣ್ರು. ಸಿನಿಮಾ ಅಂದ್ರೆ ಎಮೋಷನ್ ಇರ್ಬೇಕು, ಆಡಿಯನ್ಸ್ಗೆ ಎಮೋಷನಲ್ ಟಚ್ ಇರ್ಬೇಕು. ಆ ಎಮೋಷನಲ್ ಟಚ್ ಸಿಕ್ರೇನೆ ಸಿನಿಮಾ ಹಿಟ್ ಆಗೋದು. ನಿಮ್ ಸಿನಿಮಾಲ್ ಇದೆಯಾ ಎಮೋಷನಲ್ ಟಚ್? ಇದನ್ನ ನಾನು ಫ್ಯಾನ್ ನಿಲ್ಲಿಸ್ಬಿಟ್ಟು ಹೇಳ್ಬೇಕು. ನಾನು ನನ್ನ ಚಿತ್ರ ಬಿಡುಗಡೆ ಆದ್ಮೇಲೆ ಥಿಯೇಟರ್ ಇಂದ ಹೊರಗಡೆ ಬಂದು ನಾನು ಹತ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ನಾನು ಫ್ಲಾಪ್ ಆಗಿ ಹೋಗಿರುತ್ತೆ ಅಂತ ಇಲ್ಲ, ಟಿಕೆಟ್ ತಗೊಂಡು ಹೊರಗಡೆ ಹೋಯ್ತಾ ಇರ್ತಾರಲ್ಲ, ಅವ್ರನ್ನ ಟಚ್ ಮಾಡ್ತೀನಿ. ಅಲ್ಲಿ ಟಚ್, ಇಲ್ಲಿ ಎಮೋಷನ್. ಅಲ್ಲಿ ಟಚ್, ಇಲ್ಲಿ ಎಮೋಷನ್. ಆಮೇಲೆ ಸಿನಿಮಾ ಇಂದ ಆಡಿಯನ್ಸ್ ಹೊರಗಡೆ ಬಂದ್ಮೇಲೆ ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ? ಅಯ್ಯೋ, ನಾನು ಯಾಕಾದ್ರೂ ಈ ಸಿನಿಮಾಗ್ ಬಂದು, ಯಾಕಾದ್ರೂ ಈ ಸಿನಿಮಾ ನೋಡುತ್ತು ಅಂತ ತಣ್ಣೀರ್ ಹಾಕೊಂಡ್ಬಿಡ್ತಾರೆ. ತಣ್ಣೀರು. ಯಾಕೆ ಬಿಸಿನೀರ್ ಸಿಗಲ್ವಾ? ಬಿಸಿನೀರ್ ಹಾಕೊಳ್ಳಿ ಬಿಡು. ತಣ್ಣೀರ್ ಹಾಕೊಂಡ್ಬಿಡ್ತಾರೆ. ಕಣ್ಣೀರು. ಕಣ್ಣೀರು ಅಷ್ಟಿದೆ ಕಣ ಮೋಷನ್. ಓಕೆ ಎಮೋಷನ್. 1 ನಿಮಿಷ ಕೂಲ್ ಆಗ್ಬಿಡ್ತೀನಿ ಈಗ. ಏನು ಆ ಕಡೆ ತೂಕ ನೋಡ್ತಾ ಇದೀಯಾ? ಈ ಕಡೆ ನೋಡೋದಕ್ಕೆ ನಿನ್ ತೂಕ ಕೆಟ್ಟದಾಗಿದೆಯಲ್ಲ, ಅದಕ್ಕೆ. ಗುಂಡ್ಮವ, ಏನ್ ಈ ಗೆಟಪಲ್ಲಿ ಬಂದ್ಬಿಟ್ರು? ಇವನ್ ಹೇಳಿದಾಗ ಎಲ್ರಿಗೂ ಚೆಕ್ ಬಿಟ್ಟು ಕೊಟ್ಟು ಖಾಲಿ ಆಯ್ತು ಸರ್. ಪ್ರೊಡಕ್ಷನ್ ಮ್ಯಾನೇಜರ್, ನಿನಗೆ ನಾನು ಏನ್ ಹೇಳಿದ್ದೆ? ನಾನು ಆ ಚೆಕ್ ಬುಕ್ ಖಾಲಿ ಆಗೋವರೆಗೂ ನಿನ್ನ ತೂಕ ಇಲ್ಲಿ ತೋರಿಸ್ಬೇಡ ಅಂತ ಹೇಳಿದೆ. ನಾನು ನಿನ್ ತೂಕ ಕೆರಡು ಬಿಡ್ತೇನೆ ನನ್ ಮಗ. ಏನ್ ಮಾಡ್ದೆ? ಯಾಕೆ? ನಿನ್ನಿಂದಾಗಿ ಜೀವ ಉಳಿಸ್ಕೊಂಡು ಚಡ್ಡಿಯಲ್ಲಿ ಪ್ಯಾಂಟ್ ಬಿಟ್ಟು ಓಡ್ಕೊಂಡು ಬಂದಿದ್ದೆ ನಾನು. ಗುಂಡ್ಮವ, ಯಾಕ್ರಿ? ಈ ನನ್ ಮಗ ಇದನ್ನಲ್ಲ. ನನ್ನ ಮಗ ನಮ್ಮಪ್ಪನಿಗೆ ಏನ್ ಹೇಳಿ ನಾನು? ಯಾರಿಗೊತ್ತು ಏನ್ ಹೇಳ್ತಿ ಅಂತ? ಅದೆಲ್ಲ ಇರ್ಲಿ, ನಿನ್ನ ತುಪಾರಿ ಏನಾಯ್ತು? ತುಪಾರಿ ಮಾತಾಡ್ಬೇಡ, ನಾನು ಕಚ್ಚಿ ಬಿಡ್ತೇನೆ ನನ್ನ ಮಗನ.
ಚಕ್ಕು ಕೊಡು 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 ಹರ್ಕೊಡಿ ಹರ್ಕೊಡಿ ಅಂದ. ನಾನು ಎಲ್ಲರಿಗೂ ಒಲಿ ಅಂದ್ರೆ ಅರ್ದು ಕೊಟ್ಟೆ. ಇವನಿ ಅಕೌಂಟ್ ಅಲ್ಲಿ 5 ಪೈಸೆ ದುಡ್ಡಿಲ್ಲ. ಹರ್ಕೊಂಡು ಕೊಟ್ಟು ನನ್ನ ಮಗ ಕೊಟ್ಟವನು ನನ್ನ ಚಡ್ಡಿ ಪ್ಯಾಂಟ್ ಅನ್ನು ಹರ್ಕೊಂಡು ಓಡುವದ. ನೀನು ಮಕ ಮುಚ್ಚ, ಕೈಯಲ್ಲಿ 5 ಪೈಸಾ ಕಾಸಿಲ್ಲ, ಪಿಕ್ಚರ್ ತೆಗಿತೀನಿ ಅಂತಿದ್ಯಾ? ಬಿಲ್ಡಪ್ ಬೇರೆ ನಿನಗೆ. ಕೊಡ್ರ ಮಚ್ಚಲು. ಹಲೋ, ಒಂದ್ ನಿಮಿಷ, ಒಂದು ಸೀರಿಯಸ್ ಮಾತಾಡ್ಬೇಕು ನಾನು. ನೋಡು, ನನ್ನ ಜೀವನದಲ್ಲಿ ಯಾವತ್ತಾದ್ರೂ ಒಂದ್ ದಿವಸ ನಾನು ಪಿಕ್ಚರ್ ತೆಗ್ದೈತಿ ನಾನು. ಅವತ್ತು ನಾನು ಯಾರು ಹಾಕೊಳ್ಳಲ್ಲ, ನೀನೇ ಹೀರೋಯಿನ್. ಅವನ ಕೈಯಲ್ಲಿ ಲಾಂಗ್ ಇದೆ, ಯಾವಾಗ ಹೊಡೆದು ಬಿಡ್ತಾನೋ ಏನ. ನಾನು ಅವಳನ್ನ ಹೀರೋಯಿನ್ ಮಾಡ್ತೀನಿ. ನಿನಗೆ ಒಂದು ತುಪ್ಪಾರಿ ಕೊಡ್ಸ್ತೀನಿ ನಾನು. ಅವನು ಸಮಸ್ಯೆ ಮಾಡ್ಬೇಡ ನೀನು, ನನ್ನ ಜೊತೆ ಬಂದ್ಬಿಡು. ಈಗ ತರ್ತೀನಿ, ಆಮೇಲೆ ತರ್ತೀನಿ ಅಂದೆ. ಬನ್ನಿ ಬೇಡ, ನಿನ್ನ ಸಿನಿಮಾ ಯಾವ್ದು ಬೇಡ. ಬನ್ನಿ, ನಿಮಗೆ ನಾನೇ ನಿಮ್ಮನ್ನೇ ಪ್ರೊಡ್ಯೂಸರ್ ಮಾಡ್ತೀನಿ. ಬನ್ನಿ ಅಮ್ಮ, ಹೀರೋಯಿನ್ ಅವನ್ ಸವಾಸ ಮಾಡಿದ್ರೆ ನೀನ್ ಹೀರೋಯಿನ್ ಅಲ್ಲ, ತೀರ್ಕೊಂಡ್ಬಿಡ್ತೀಯ. ಅಲ್ಲ, ಏನೋ ಹೀರೋಯಿನ್ ಆಫರ್ ಕೊಡ್ತೀನಿ ಅಂತ ಆಸೆ ಹುಟ್ಟನಲ್ಲ ಅಂತ ಅಷ್ಟೊಂದೆಲ್ಲ ಹಾರಾಡ್ದೆ. ಸಾರಿ ಸೃಜಾ, ನೀನೇನಾದ್ರೂ ಹೆಲ್ಪ್ ಮಾಡು ಸೃಜಾ. ಹೀರೋಯಿನ್ ಆಗಿ 5 ಸಿನಿಮಾ ಮರಿಬೇಡ ಪ್ಲೀಸ್. 5 ಸಿನಿಮಾ ಯೋಚನೆ ಮಾಡ್ತೀನಿ, ಆದ್ರೆ ಯಾವುದೇ ಕಾರಣಕ್ಕೂ ಇನ್ಮೇಲೆ ಬಾಡಿಗೆ ಕೇಳೋ ಹಾಗಿಲ್ಲ. ಬಾಡಿಗೆ ಎಲ್ಲ ಕೇಳಲ್ಲ. ನಾನು ಯಾರೋ ಬೇರೆಯವ್ರು ಕೊಟ್ಟಿದ್ದ, ನೀನ್ ಕೊಟ್ಟಿದ್ದು ಅಂತ ಮ್ಯಾನೇಜ್ ಮಾಡ್ಬಿಡ್ತೀನಿ. ವೆರಿ ಗುಡ್. ಸರಿ, ಈಗ ಹೊರಡು. ನಾನು ಡೈರೆಕ್ಟರ್ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ. ಇಜಿಲ್ಲ, ಬಾಯ್. 5 ಸಿನಿಮಾ ಪ್ಲೀಸ್. ಚಕ್ರವರ್ತಿ ಸಿನಿಮಾದಲ್ಲಿ ಅದ್ಭುತವಾದಂತಹ ಸಾಂಗ್ಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಅರ್ಜುನ್ ಜನ್ಯ ಅವರು. ಬಟ್ ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ಚಕ್ರವರ್ತಿ ಸಿನಿಮಾಗೆ ಸಂಬಂಧಪಟ್ಟವ್ರು ಇನ್ನೊಬ್ರು ಇದ್ದಾರೆ. ಅಂದ್ರೆ ನಮ್ಮ ಸಾಂಗ್ ಗಳಿಗೆ ರಿದಮ್ ನುಡಿಸಿದವರು ಮಿಸ್ಟರ್ ಕಮಲ್. ಅದರಲ್ಲೊಂದು ಬಾರ್ ಸಾಂಗ್ ಇದೆ, ನನಗೂ ನಿಂದು ನಂದು ನಿಮ್ದು ತುಂಬಾ ಹಳೇದು ಅಂತ. ಸೊ ಅದಕ್ಕೆಲ್ಲ ರಿದಮ್ ನುಡಿಸಿದ್ದಾರೆ. ತುಂಬಾ ಒಳ್ಳೆ ಟ್ಯಾಲೆಂಟ್ ಆಕ್ಚುಲಿ ನಮ್ಮ ಕಮಲ್. ಆಮೇಲೆ ಬೀಟ್ ಬಾಕ್ಸ್ ಮಾಡೋದ್ರಲ್ಲಿ ತುಂಬಾ ಫೇಮಸ್. ಒಂದು ಜಲಕ್ ಕುಡಿಪ. ಮೈಕಲ್ ಜಾಕ್ಸನ್ ತಪಾಂಗುಚ್ಚಿಯಲ್ಲಿ ಬೀಟ್ ಬಾಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಫಸ್ಟ್ ವೆಸ್ಟರ್ನ್ ಟೈಪು. ಇವಾಗ ನಮ್ಮ ತಪಾಂಗುಚ್ಚಿಯಲ್ಲಿ ಚೆನ್ನಾಯ್ತು. ಸುಜಾವ್ರೆ, ನಮಗೆ ನಿಮ್ಮ ಗುಂಡುಮಾವ ಜೊತೆಗೆ ಒಂದು ಹುಲಿವೇಷ ಕುಣಿಬೇಕು ಅಂತ ಒಂದು ಆಸೆ. ಗುಂಡುಮಾವ. ಓಹ್ ಸರಿ. ಕಂಡಲ್ಲಿ ಗುಂಡು ಕೋಟಿಯಪ್ಪ ಅವರೇ ಅಂದ್ರೆ ಬನ್ನಿ. ನಾನು ಹಿಂದ್ಗಡೆಯಿಂದ ಹೋಗಿ ಎಲ್ಲ ಲುಂಗು ಮಂಡೆಲ್ಲ ಹಾಕೊಂಡು ಬಂದಿನಿ ನೋಡ್ರಿ. ಒಂದು ರಿಕ್ವೆಸ್ಟ್ ಕೇಳ್ತೀಯಾರ ನೋಡಿ ಹರೀಶ್ ಅವರು. ಏನು ಹರೀಶ್ ಅವರು? ನಮ್ಗೆ ನಿಮ್ ಜೊತೆಗೆ ಒಂದು ದಕ್ಷಿಣ ಕನ್ನಡದ ಹುಲಿ ವೇಷ ಒಂದು ಸ್ಟೆಪ್ ಹಾಕ್ಬೇಕು ಅಂತ ಆಸೆ. ಇವತ್ತು ಇಡೀ ವೇಷನೇ ನಮ್ದು ಹೋಗಿದೆ.